ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನಾನು AIDS ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಸಮಿತಿಯಿಂದ ಕ್ರಾಂತಿಕಾರಿ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ನೀವೆಲ್ಲ ಕೂಡ ಗಮನಿಸಿರ್ಬೋದು, ಇಡೀ ರಾಜ್ಯದಾದ್ಯಂತ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಇವತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, KPS ಮ್ಯಾಗ್ನೆಟ್ ಅಂತ ಒಂದು ಯೋಜನೆಯನ್ನ ತಂದು ಕರ್ನಾಟಕದಲ್ಲಿ ಏನ್ ಕಾನ್ಸೆಪ್ಟ್ ಇದೆ, 90% ವಿದ್ಯಾರ್ಥಿಗಳು 10th ಮುಗಿಸಿ PUC ಬರ್ತಾ ಇದ್ದಾರೆ. ಅದರ ಅರ್ಥ 10+2 ಕಾನ್ಸೆಪ್ಟ್ ಫೇಲ್ಯೂರ್ ಆಗಿದೆ ಅಂತ. ಸೊ ಈಗೇನಾದರೂ ನಾವು 10+2ಗೆ ಒಪ್ಕೊಂಡ್ರೆ ಇಡೀ ಕಾಲೇಜು ಅಥವಾ ಗೌರ್ಮೆಂಟ್ ಕಾಲೇಜು ಅಥವಾ ಜೂನಿಯರ್ ಕಾಲೇಜು ಹೈಸ್ಕೂಲು ಏನಿದೆ ಅವೆಲ್ಲ ಮುಚ್ಚುತ್ತಾ ಬರ್ತವೆ. 8+4 ಅದು ನಮಗೆ ಇಲ್ಲ ಅಂದ್ರೂ ಈಗ 10+2 ಅಂತ ಏನು ಈಗ ಇದು ಹೊಸ ಇದ್ರಲ್ಲಿ ಬಂದಿದೆ. ಅದಕ್ಕೆ CBSEನಲ್ಲೇ ಸಕ್ಸಸ್ ಆಗಿಲ್ಲ ಅಂದಮೇಲೆ ಇವ್ರು ಯಾಕೆ CBSE ಮಾದರಿಗೆ ಹೋಗ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. 90% ವಿದ್ಯಾರ್ಥಿಗಳು CBSE ಸಿಲೆಬಸ್ಸಿಂದ ಬೋರ್ಡ್ ಸಿಲೆಬಸ್ ಬರ್ತಾ ಇದ್ದಾರೆ. ಇವರು ಅದನ್ನು ಮಾದರಿ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಅದರಿಂದ ಈ ಅವೈಜ್ಞಾನಿಕ ಕಡತನ ಏನೋ ನಾವು ತಾತ್ಕಾಲಿಕವಾಗಿ ಓಡಿಸಿದರೆ ಅದನ್ನ ಹಿಂತಗೊಳ್ಬೇಕು ಅಂತೇಳಿ ಎಲ್ಲ ಪ್ರಾಂಶುಪಾಲರಿಗೂ, ಉಪನ್ಯಾಸಕರಿಗೂ, ಬೆಳಿಗ್ಗೆಯಿಂದ ಭಾಗವಹಿಸಿದ ಎಲ್ಲ ಗಣ್ಯರಿಗೂ ಮತ್ತು ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳಿಗೆ, ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ತಾಲೂಕು ಪದಾಧಿಕಾರಿಗಳಿಗೆ ಒಂದೇ ಪದದಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸಿ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರಗೀತೆ ಆಡುವುದರ ಮುಖಾಂತರ ನಾವು BP ಕಲ್ಲಪ್ಪ ಬಳ್ಳಾರಿ ಜಿಲ್ಲಾ ಉಪನ್ಯಾಸ ಸಂಘದ ಅಧ್ಯಕ್ಷರಾಗಿ ನಾವು ಒಂದು 50 ಜನ ಈ ಒಂದು ಹೋರಾಟಕ್ಕೆ ನಾವು ಬಂದಿದ್ದೇವೆ. ಈ ಒಂದು ಸರ್ಕಾರದ ಒಂದು ನೀತಿಯಿಂದ ನಮಗೆ ಬಹಳಷ್ಟು ತೊಂದರೆ ಆಗ್ತಿದೆ. ಏನಂದರೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಪ್ರಮೋಷನ್ ಕೊಡೋದಿರ್ತದೆ, ಆದರೆ ಈಗ ನಮ್ಮ PU ಉಪನ್ಯಾಸಕರಿಗೆ 9-10ಕ್ಕೆ ಪಾಠ ಮಾಡಿ ಅಂದರೆ ಡಿಮೋಷನ್ ಮಾಡಿದಂತ ಆಗ್ತಾ ಇದೆ. ಹಾಗಾಗಿ ಅದಕ್ಕೆ ಅದನ್ನು ವಾಪಸ್ಸು ಕರಡು ಪ್ರತಿಯನ್ನು ಆದೇಶ ನೋಟಿಫಿಕೇಶನ್ ವಾಪಸ್ ತೆಗೆದುಕೊಂಡು ನಮಗೆ ನ್ಯಾಯ ಒದಗಿಸಿಕೊಡಬೇಕು. ಮತ್ತು ಇನ್ನಿತರ ಬೇಡಿಕೆಗಳು, ಕಾಮ್ಸ್ನಲ್ಲಿ ವರ್ಕ್ ಇರ್ಬೋದು, ಬೇರೆ ಶಾರ್ಟ್ಸ್ನಲ್ಲಿ ತೊಂದರೆಗಳಿರ್ಬೋದು, ಅವನ್ನೆಲ್ಲ ನಿವಾರಿಸಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋ ಸಲುವಾಗಿ ನಾವು ಒಂದು 50 ಜನ ನಮ್ಮ ಬಳ್ಳಾರಿಯಿಂದ ಬಂದಿದ್ದೇವೆ. ಮತ್ತು ಸರ್ಕಾರಕ್ಕೆ ಇನ್ನೂ ಈ ರೀತಿ ಆಗದೇ ಇದ್ದಾಗ ಮುಂದಿನ ಹೋರಾಟಕ್ಕೆ ನಾವು ಸಜ್ಜಾಗಿ ನಿಂತಿದ್ದೇವೆ. ಮತ್ತು ಹಲವಾರು ಹೋರಾಟಗಳಲ್ಲಿ ನಾವು ಜಯ ಸಾಧಿಸಿದ್ದೇವೆ. ಈಗಲೂ ಸಹ ಜಯ ಸಾಧಿಸುವವರಿಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಸರ್, ನಿಮ್ಮ ಬೇಡಿಕೆಗಳ ಬಗ್ಗೆ ಇದುವರೆಗೆ ಯಾರಿಗಾದರೂ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೆ ನಮ್ಮ ಬೇಡಿಕೆಗಳ ಬಗ್ಗೆ ನಮ್ಮ ಅಪರ ಕಾರ್ಯದರ್ಶಿಗಳಿಗೆ ಹಾಕಿದ್ದೀವಿ ನಾವು, ಮತ್ತು ನಿರ್ದೇಶಕರಿಗೆ ಕೊಟ್ಟಿದ್ದೀವಿ. ಎಲ್ಲ MLCಗಳಿಗೆ ನಮ್ಮ ಬೇಡಿಕೆಗಳನ್ನು ನಾವು ವಿಸ್ತಾರವಾಗಿ ಹೇಳಿ ಅವರು ನಮ್ಮ ಪರವಾಗಿ ಹೋರಾಟ ಮಾಡಬೇಕಂತ ಅವರಲ್ಲಿ ಕೇಳಿಕೊಂಡು ನಾವು ಈ ಹೋರಾಟವನ್ನು ಮಾಡ್ತಿದ್ದೇವೆ. ಸರ್, ಬೇಡಿಕೆಗಳು ಒಂದು ವೇಳೆ ಈಡೇರದೆ ಇದ್ರೆ ಏನ್ ಮಾಡ್ತೀರಾ ಸರ್? ನಮ್ಮ ಬೇಡಿಕೆಗಳು ಈಡೇರದಿದ್ರೆ ನಾವು ಪೆನ್ ಡ್ರೈವ್ ಸ್ಟ್ರೈಕ್ ಅನ್ನು ಮಾಡಬೇಕಾಗ್ತದೆ ಸರ್. ಪೆನ್ ಡ್ರೈವ್ ಸ್ಟ್ರೈಕ್ ಅಂದ್ರೆ ನಾವು ಯಾವುದೇ ಒಂದು ಕಪ್ಪು ಪಟ್ಟಿ ಧರಿಸಿ, ಯಾವುದೇ ಪಾಠ ಪ್ರವಚನದಲ್ಲಿ ಇದಾಗದೆ ಕಪ್ಪು ಪಟ್ಟಿ ಧರಿಸಿ ನಾವು ಇದು ಹೋರಾಟ ಮಾಡಬೇಕು. ನಿಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡಿ. ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೇವೆ ಸರ್. ನಮ್ಮ ಹೆಸರು BP ಕಲ್ಲಪ್ಪ, ಬಳ್ಳಾರಿ ಜಿಲ್ಲಾ ಉಪನ್ಯಾಸ ಸಂಘದ ಅಧ್ಯಕ್ಷರು ಸರ್. ನನ್ನ ಹೆಸರು ಗನ್ಮಲ್ಲಪ್ಪ ಅಂತೇಳಿ. ಸೊ ನಾನು ಬಳ್ಳಾರಿ ಜಿಲ್ಲಾ ಉಪನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ಸೊ ನಾವು ಇಲ್ಲಿ ಬಂದಿರೋ ಹೋರಾಟದ ಮೂಲ ಉದ್ದೇಶ ಏನಂತಂದ್ರೆ, ನಮ್ಮ ಪದವಿ ಪೂರ್ವ ಉಪನ್ಯಾಸಕರನ್ನ 9 ಮತ್ತು 10ನೇ ಕ್ಲಾಸಿಗೆ ತರಗತಿಗೆ ನಿಯೋಜನೆ ಮಾಡುವಂತ ಒಂದು ಆದೇಶ ಬಂದಿದೆ. ಅದನ್ನ ಈ ಸಂದರ್ಭದಲ್ಲಿ ಅವ್ರು ಹಿಂಪಡಿಬೇಕು ಅನ್ನುವಂತ ಉದ್ದೇಶದಿಂದ ನಾವು ಧರಣಿಯನ್ನ ಮಾಡ್ತಾ ಇದೀವಿ. ಈ ಒಂದು ಧರಣಿಯನ್ನ ಪರಿಗಣಿಸಿ ಅವ್ರು ಏನಾದ್ರೂ ಈ ಒಂದು ಆದೇಶವನ್ನು ಹಿಂಪಡಿಲಿಲ್ಲ ಅಂತಂದ್ರೆ ನಾವು ತರಗತಿಗಳನ್ನ ಬಹಿಷ್ಕರಿಸಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ರೀತಿಯಲ್ಲಿ ಹೋರಾಟವನ್ನ ಮಾಡ್ಲಿಕ್ಕೆ ಸಜ್ಜಾಗಿದ್ದೀವಿ. ಹೀಗೆ ಬಳ್ಳಾರಿಯಿಂದ ಸುಮಾರು ನಾವು ಒಂದು 50 ಉಪನ್ಯಾಸಕರು ಈ ಒಂದು ಚಳವಳಿಯಲ್ಲಿ ನಾವು ಭಾಗವಹಿಸಿದ್ದೀವಿ. ಸೊ ಇದು ನಮ್ಮ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಂದನೂ ಸಹ ಬಂದಿದ್ದಾರೆ. ಅದರಲ್ಲಿ ನಾವು ಸಹ ಬಳ್ಳಾರಿಯಿಂದ ಬಂದಿದ್ದೀವಿ. ಸೊ ಇವತ್ತು ಪರಿಗಣಿಸ್ತಾರೆ ಮುಖ್ಯಮಂತ್ರಿಗಳಾಗಿರ್ಲಿ ಅಥವಾ ಈಗಿನ ಸರ್ಕಾರ ಆಗಿರ್ಲಿ ಅನ್ನುವಂಥದ್ದು ನಮ್ಮ ವಿಶ್ವಾಸ ಇದೆ. ಆ ವಿಶ್ವಾಸ ಏನಾದರೂ ಸುಳ್ಳಾದ್ರೆ ಖಂಡಿತವಾಗಿ ಮುಂದೆ ನಾವು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡು ಹೋರಾಟಕ್ಕೆ ನಾವು ರೆಡಿ ಇದೀವಿ ಅನ್ನೋದನ್ನ ಈ ಮೂಲಕ ತಮ್ಮೆಲ್ಲರಿಗೆ ಸೂಚಿಸಲಿಕ್ಕೆ ಬಯಸ್ತಾರೆ. ಬೆಳಗ್ಗೆಯಿಂದ ಹೋರಾಟ ಮಾಡಿದ್ರೆ ಯಾರಾದರೂ ಸರ್ಕಾರಿ ಅಧಿಕಾರಿಗಳು ಬಂದಿದ್ರೆ ಅದೇ ನಮಗೆ ಈಗಿರುವಂತ ದುಃಖ.
ಈ ಒಂದು ಧರಣಿಗೆ ಸರ್ಕಾರದಿಂದ ಯಾರಾದ್ರೂ ಒಂದು ಬರಬೇಕಾಗಿತ್ತು, ಬಂದಿಲ್ಲ ಅನ್ನೋದೇ ನಮ್ಮೆಲ್ಲರ ಒಂದು ದುಃಖ ಆಗಿದೆ. ಇವತ್ತು ಇದು ಆಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಉಗ್ರ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ. ಟೆಸ್ಟ್ ಮಾಡ್ತಿರೋ ನಮ್ಮ ಹೆಸರು ಹೇಳ್ಬಿಟ್ಟು ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳಿ. ಸರ್, ನನ್ನ ಹೆಸರು ಸ್ವಾಮಿನಾಥ್. ಈ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಸ್ಟಾರ್ಟ್ ಅಂತ ಹೇಳ್ತೀನಿ ಸರ್. ಅವಾಗ ಸ್ಟಾರ್ಟ್ ಸರ್. ಸರ್, ನನ್ನ ಹೆಸರು ಸ್ವಾಮಿನಾಥ್ ಅಂತ. ನಾನು ಹಾಸನ ಜಿಲ್ಲೆಯಿಂದ ಬಂದಿದ್ದೀನಿ ಸರ್. ನಾನು ನಮ್ಮ ಮೂಲ ಚಳವಳಿ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮಗೆ ಈಗ PU ಕಾಲೇಜ್ ಲೆಕ್ಚರ್ಸ್ಗೆ 9th 10th ಹೋಗಿ ಪಾಠ ಮಾಡಿ ಅಂತ ಆರ್ಡರ್, ಅಂದರೆ ಅದರ ಒಂದು ಪತ್ರನ ವಿಶೇಷ ಒಂದು ಪ್ರಕಟಣೆ ಆಗ್ಬಿಟ್ಟಿದೆ ಸರ್. ಪತ್ರ ಅಂದರೆ ಇಲಾಖೆಯಿಂದ ಅದು ನಿಯಮಾನುಸಾರವಾಗಿ ಅದನ್ನು ನಿಯಮವಾಗಿ ಮಾಡಿ ಒಂದು ಕಾನೂನನ್ನಾಗಿ ಮಾಡಿ ಹೊರಡಿಸ್ಬಿಟ್ಟಿದ್ದಾರೆ. ಆದರೆ ನಾವು ರೆಕ್ರೂಟ್ಮೆಂಟ್ ಆದಾಗ ಯಾವುದೇ ಕಾರಣಕ್ಕೂ ನಮಗೆ ನೇಮಕ ಆಗಿರೋದು PU ಕಾಲೇಜಿಗೆ ಪಾಠ ಮಾಡಿ ಅಂತ, PU ಕಾಲೇಜಿಗೆ ಉಪನ್ಯಾಸ ಮಾಡಿ ಅಂತ ಆಗಿರೋದು. ಹೈಸ್ಕೂಲಿಗೆ ಹೋಗಿ ಮಾಡಿ ಅಂತ ಇಲ್ಲ. ಈಗ ಆ ರೀತಿ ಏನಾದ್ರು ನಾವು ಹೋಗಿ ಮಾಡಿದ್ದೆ ಆದರೆ ನಮ್ಮ ಲೆಕ್ಚರರ್ಸ್ಗೆ ಡಿಮೋಷನ್ ಆದಂಗೆ ಆಗುತ್ತೆ, ಹಿಂಬಡ್ತಿ ಆದಂಗೆ ಆಗುತ್ತೆ ಒಂದು. ಮತ್ತು ಜೊತೆಗೆ ಹೈಸ್ಕೂಲ್ನಲ್ಲಿ ಪಾಠ ಮಾಡಬೇಕು ಅಂತಂದರೆ ಕ್ಯಾಶುಯಲ್ ಆಗಿ B.Ed ಪದವಿ ಆಗಿರಲೇಬೇಕು ಸರ್. ಯಾಕೆಂದರೆ ಅದು ಬೋಧನೆ ಮಾಡೋದು B.Ed ಪದವಿ ಆಗಿದ್ರೆ ಅದನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದನ್ನು ಮತ್ತೆ ನಮ್ಮನ್ನು ನೇಮಕ ಮಾಡುವಾಗಲೂ ಕೂಡ 9th 10th ಹೋಗಿ ಪಾಠ ಮಾಡಿ ಅಂತ ನಿಯಮ ಎಲ್ಲೂ ಇಲ್ಲ. ಆ ದೃಷ್ಟಿಯಿಂದ ಅದನ್ನು ದಯಮಾಡಿ ಅವೈಜ್ಞಾನಿಕವಾಗಿರುವಂತಹ ಒಂದು ಕಾನೂನನ್ನು ವಾಪಸ್ ಪಡ್ಕೊಳ್ಳಿ ಅಂತ ನಾವು ಶಾಂತಿಯುತವಾಗಿ ಧರಣಿ ಮಾಡ್ತಿದ್ದೀವಿ ಸರ್. ಆ ಥರ ನಮಗೆ ಹೆಂಗಂದರೆ ಈಗಿರುವಂಥ ಉಪನ್ಯಾಸಕರಿಗೆ ಮುಂಬಡ್ತಿನೂ ಇಲ್ಲ ಸರ್. ಮುಂಬಡ್ತಿ ಫಸ್ಟು ಸಿಗ್ತಾನೆ ಇಲ್ಲ ಸರ್. ತುಂಬ ತೊಂದರೆ ಆಗ್ತಿದೆ. ಈಗ ಹಿಂಬಡ್ತಿ ಪಡ್ಕೊಂಡು ಹೋಗೋದು ಅಂತ ಅಂದರೆ ನಮ್ಮ ಉಪನ್ಯಾಸಕರ ಒಂದು ಆತ್ಮವಿಶ್ವಾಸಕ್ಕೆ ಧಕ್ಕೆ ಬಂದಂಗೆ ಸರ್. ಜೊತೆಗೆ ಬೋಧನಾ ವಿಷಯದಲ್ಲಿ ಬೋಧನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಮಕ್ಕಳಿಗೂ ತೊಂದರೆ ಆಗುತ್ತೆ. ಯಾಕೆಂದರೆ ಒಂದು ಹೈಸ್ಕೂಲ್ ಮಟ್ಟದಲ್ಲಿ 9th 10th ಪಾಠ ಮಾಡಬೇಕು ಅಂದರೆ ಒಂದು ತರಬೇತಿ ಇರಬೇಕು, ಭಾಳಷ್ಟು ಕೌಶಲ್ಯಗಳಿರಬೇಕು. ಉಪನ್ಯಾಸಕ್ಕೂ ಬೋಧನೆಗೂ ವ್ಯತ್ಯಾಸ ಇದೆ ಸರ್. ಹಾಗಾಗಿ ಆ ಮಕ್ಕಳ ಶಿಕ್ಷಣಕ್ಕೂ ತೊಂದರೆ ಆಗುತ್ತೆ, ಮತ್ತು ನಮ್ಮಲ್ಲಿ ಪದವಿ ಪೂರ್ವ ಕಾಲೇಜುಗಳು ಮಕ್ಕಳ ಉಪನ್ಯಾಸಕ್ಕೂ ತೊಂದರೆ ಆಗುತ್ತೆ. ಶಿಕ್ಷಕರ ಕೊರತೆ 12,000. ಈಗ ಇಲ್ಲಿ ನಮ್ಮ ನಾಯಕರುಗಳು ಮಾತಾಡಿದಂತೆ 12,000 ಶಿಕ್ಷಕರ ಕೊರತೆ ಇದೆ ಅಂತ ಒಂದು ಮಾಹಿತಿ. ನನಗೆ ದಾಖಲೆಗಳು ನನ್ನ ಹತ್ರ ಇಲ್ಲ ಸರ್. ಆದರೆ ನಾನು ಇವತ್ತೇನು ನಾಯಕರು ಮಾತಾಡಿದ್ರು, ಎಲ್ಲ MLC ಸಾಹೇಬ್ರುಗಳು ಏನು ಮಾತಾಡಿದ್ರು, ಅವ್ರ ಪ್ರಕಾರ 12,000 ಶಿಕ್ಷಕರ ಕೊರತೆ ಇದೆ ಪ್ರೌಢಶಾಲೆಯಲ್ಲಿ ಅಂತ ಹೇಳ್ತಾರೆ. ಈಗ ಕಾಲೇಜಲ್ಲೂ ಇದೆ, ಕಾಲೇಜಲ್ಲೂ 5,000 ಉಪನ್ಯಾಸಕರ ಕೊರತೆ ಇದೆ. ಇರೋ ಉಪನ್ಯಾಸಕರು ಈಗ ನಮ್ಮ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳಿಗೆ ಪಾಠ ಮಾಡೋದು ಬಿಟ್ಟು ನಾವು 9th 10th ಹೋಗಿ ಪಾಠ ಮಾಡಿದರೆ ಅಲ್ಲೂ ಪಾಠ ಆಗಲ್ಲ ಸರ್, ಇಲ್ಲೂ ಪಾಠ ಆಗಲ್ಲ. ಈ ಮಕ್ಕಳಿಗೂ ಅನ್ಯಾಯ ಆಗುತ್ತೆ, ಆ ಮಕ್ಕಳಿಗೂ ಅನ್ಯಾಯ ಆಗುತ್ತೆ. ಹಾಗಾಗಿ ಇಲಾಖೆ ಅಥವಾ ಸರ್ಕಾರ ಜಾರಿಗೊಳಿಸಿರುವಂಥ ಒಂದು ಈ ಎರಡು ಏನು ಒಂದು ಕಾನೂನೇನಿದೆ ಅದು ಅವೈಜ್ಞಾನಿಕವಾಗಿದೆ. ಹಾಗಾಗಿ ಅದನ್ನು ಹಿಂಪಡ್ಕೊಂಡು ನಮ್ಮ ಉಪನ್ಯಾಸಕರಿಗೆ, ಅಂದರೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪಾಠ ಮಾಡುವಂಥ ಉಪನ್ಯಾಸಕರಿಗೆ ಅನುಕೂಲ ಆಗಬೇಕು, ಹಿಂಬಡ್ತಿನೂ ಆಗಬಾರ್ದು ಸರ್. ಇದು ನಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ಆಗುತ್ತೆ, ನಮ್ಮ ಅಸ್ಮಿತೆಗೆ ಧಕ್ಕೆ ಆದಂಗೆ ಆಗುತ್ತೆ. ಹಾಗಾಗಿ ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಏನು ಸರ್, ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಅದನ್ನ ನಾವೆಲ್ಲ ಕಮಿಟಿಯವರು, ನಮ್ಮ ಏನು ಹೋರಾಟ ಮಾಡ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಮತ್ತೆ ಎಲ್ಲ ನಮ್ಮ ಜಿಲ್ಲಾ ಇದ್ದೇವೆ, ತಾಲೂಕು ಪದಾಧಿಕಾರಿಗಳಿದ್ದೇವೆ, ಮತ್ತೆ ಎಲ್ಲ ನನ್ನ ಉಪನ್ಯಾಸಕ ಬಂಧು ಮಿತ್ರರಿದ್ದಾರೆ. ಅವರೆಲ್ಲರ ತೀರ್ಮಾನ ಮಾಡ್ಕೊಂಡು ಮುಂದಿನ ರೂಪರೇಷೆಗಳನ್ನ ನಾವು ಯೋಚನೆ ಮಾಡ್ತೀವಿ ಸರ್. ಆಗುತ್ತೆ ಅದು ನಾವು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಯಾಕೆಂದ್ರೆ ನಮಗೆ ಹಿಂಬಡ್ತಿ ಆಗಲ್ಲ, ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಲ್ಲ. ಸೊ ಹಾಗಾಗಿ ವಾಪಸ್ ತಗಂತಾರೆ ಅನ್ನೋದು ನಮ್ಗೆ ಆಶಾಭಾವನೆ ಇದೆ. ಉಪನ್ಯಾಸಕರಿಗೆ ನಾವು ಯಾವಾಗಲೂ ಆದರ್ಶವಾದಿಗಳು ಸರ್, ಆಶಾಭಾವನೆ ಹೊಂದಿರೋರು. ಹಾಗಾಗಿ ವಾಪಸ್ ತಗಂತಾರೆ ಅನ್ನೋ ಭಾವನೆ ಇದೆ. ಹಾಗೇನಾದ್ರು ಅದಕ್ಕೆ ಸ್ಪಂದಿಸ್ಲೇ ಇಲ್ಲ ಅಂದ್ರೆ ಮುಂದಿನ ದಿನ ಏನು ಗೊತ್ತಿಲ್ಲ ಸರ್, ಯಾವುದೇ ಒಂದು ಅವಕಾಶ ಮಾಡ್ಕೋಬೇಕು ಅಂದ್ರೆ ಹೋರಾಟ ಮಾಡಲೇಬೇಕಾಗತ್ತೆ. ಹೋರಾಟವನ್ನ ನಮ್ಮೆಲ್ಲ ಅಧ್ಯಕ್ಷರು ಎಲ್ಲರೂ ಸೇರಿ ಒಟ್ಟಿಗೆ ತೀರ್ಮಾನ ಮಾಡಿ ನಾವು ಹೋರಾಟದ ಹೆಜ್ಜೆನ ಮುಂದಿಡ್ಲಿಕ್ಕೆ ಮುಂದಾಗ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ಸ್.